ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಬರೆದಿರ್ತಕ್ಕಂತಹ ಊರು ಕೇರಿ ಅನ್ನುವಂತಹ ಅವರ ಆತ್ಮಕಥನದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ಅವರ ಆತ್ಮಕಥನದ ಆಯ್ದ ಭಾಗಗಳಾಗಿರ್ತಕ್ಕಂತಹ ಕೆಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಭಾಗ 5ರ ಬಗ್ಗೆ ನೋಡಿ. ದಲಿತ ವಿದ್ಯಾರ್ಥಿಗಳಿಂದ ಯಜ್ಞ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನೋಡಿ, ಲೇಖಕರು ಅವರ ವಿದ್ಯಾರ್ಥಿ ನಿಲಯ ಇತ್ತಲ್ಲ, ಆ ವಿದ್ಯಾರ್ಥಿ ನಿಲಯದ ಸ್ವಲ್ಪ ದೂರದಲ್ಲೇನೆ ಗಾಂಧಿ ವಿದ್ಯಾರ್ಥಿ ನಿಲಯ ಅಂತಕ್ಕಂಥದ್ದು ಮತ್ತೊಂದು ವಿದ್ಯಾರ್ಥಿ ನಿಲಯ, ಅಂದ್ರೆ ಮತ್ತೊಂದು ಹಾಸ್ಟೆಲ್ ಅಲ್ಲಿ ಇದೆ. ಅಲ್ಲಿಯೂ ಕೂಡ ದಲಿತ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ಉಚಿತ ವಸತಿ, ಎಲ್ಲಾ ಸೌಲಭ್ಯವನ್ನ ಅವರು ಅಲ್ಲಿ ವ್ಯಾಸಂಗವನ್ನ ಕೂಡ ಮಾಡ್ತಾ ಇದ್ರು. ಆ ಈ ಗಾಂಧಿ ವಿದ್ಯಾರ್ಥಿ ನಿಲಯದಲ್ಲಿ ಇನ್ನೊಂದು ವಿಶೇಷವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಅಲ್ಲಿ ಪ್ರತಿ ವರ್ಷ ಉಪಕರ್ಮದ ದಿನ ಅಲ್ಲಿ ಏನಪ್ಪಾ ಅಂದ್ರೆ ಯಜ್ಞ ಮಾಡ್ತಿದ್ರು. ಹಾಗೇನೆ ಯಜ್ಞವನ್ನ ಮಾಡ್ತಾ ಹಾಗೇನೆ ಸಂಸ್ಕೃತ ಶ್ಲೋಕವನ್ನ ಪಠಿಸ್ತಾ ಇದ್ರು. ಎರಡೂ ಹಾಸ್ಟೆಲಿನ ವಿದ್ಯಾರ್ಥಿಗಳಿಗೆ ಜನಿವಾರ ಧಾರಣೆ ಮಾಡ್ತಾ ಇದ್ರು. ಜನಿವಾರ ಧಾರಣೆಯನ್ನ ಮಾಡಿ ಅಲ್ಲಿ ಇಬ್ಬರು ಕೂಡ ಎರಡೂ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸಂಸ್ಕೃತ ಶ್ಲೋಕವನ್ನ ಪಠಣ ಮಾಡ್ತಾ ಇದ್ರು. ಹೀಗೆ ಇರ್ಬೇಕಾದ್ರೆ ಜನಿವಾರ ಧರಿಸಿದವರು ಮಾಂಸಾಹಾರದಿಂದ ದೂರ ಇರಬೇಕಾಗಿತ್ತು. ಜನಿವಾರವನ್ನ ಯಾರು ಹಾಕೊಂಡಿರ್ತಾರೋ ಅವರು ಮಾಂಸಾಹಾರವನ್ನ ಸೇವಿಸೋ ಆಗಿರ್ಲಿಲ್ಲ, ಅದರಿಂದ ದೂರ ಇರಬೇಕಾಗಿತ್ತು ಅಂತಕ್ಕಂಥದ್ದು ಒಂದು ನಿಯಮ. ಹಾಗೇನೆ ಹೀಗೆ ಜನಿವಾರ ಧಾರಣೆ ಮಾಡಿಕೊಂಡು ಒಬ್ಬ ಹುಡುಗ ಮಿಲಿಟರಿ ಹೋಟೆಲ್ನಲ್ಲಿ ಮಾಂಸಾಹಾರವನ್ನ ಸೇವಿಸುತ್ತಿದ್ದಂತೆ. ಆ ಮಾಂಸಾಹಾರವನ್ನ ಸೇವಿಸುತ್ತಿದ್ದ ಹುಡುಗನನ್ನ ಇಲ್ಲಿ ಆಕ್ಷೇಪಣೆ ಮಾಡಿದ್ದಾರೆ. ಅಂದ್ರೆ, ಯಾಕೋ ಜನಿವಾರ ಹಾಕೊಂಡಿದ್ಯಾ, ಆದ್ರೂ ಮಾಂಸಾಹಾರವನ್ನ ತಿಂತಾ ಇದೀಯಾ ಅಂತ ಅವನನ್ನ ಪ್ರಶ್ನೆ ಮಾಡೋದಕ್ಕೆ ಅವನೇನ್ ಮಾಡ್ದ, ಇದ್ದಕ್ಕಿದ್ದ ಹಾಗೆ ಜನಿವಾರ ಇಲ್ಲಿ ಎಲ್ಲವನ್ನ ಕಡೆ ಅವನು ಜನಿವಾರದಿಂದಲೇ ಅವನು ಹರಿದಿರ್ತಕ್ಕಂತಹ ಅವನಿಗೆ ಎಲ್ಲ ಒಂದ್ ಕಡೆ ಅವನು ಕೋಪ ಬಂತು. ಅವನು ಹರಿದಿರ್ತಕ್ಕಂತಹ ಒಂದು ಬಟ್ಟೆಯನ್ನ ಆ ಜನಿವಾರದ ದಾರದಿಂದ ಹೊಲ್ಕೊಂಡಂತೆ ಅನ್ನುವಂತಹ ಕೆಲವೊಂದು ವಿಚಾರ ಇದು. ಅದಾದ್ಮೇಲೆ ಲೇಖಕರು ಕವಿತೆಯನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಹೇಗೆ ಯಾವ ಕವಿತೆಯನ್ನ ಬರೆಯೋದಕ್ಕೆ ಮೊದಲು ಪ್ರಾರಂಭ ಮಾಡಿದ್ರು ಅದ್ರ ಬಗ್ಗೆ ನಾವು ನೋಡೋಣ. ಇಲ್ಲಿ ಶ್ರೀರಾಮ್ಪುರದಲ್ಲಿ ಬಹಳ ವಾಚನಾಲಯಗಳು ಇದ್ದವು, ಅಂದ್ರೆ ಓದ್ತಕ್ಕಂತಹ ಸ್ಥಳಗಳು, ಗ್ರಂಥಾಲಯಗಳು. ಹೀಗೆ ಕನ್ನಡ ಸಂಘಗಳು ಅಲ್ಲಲ್ಲಿ ವಾಚನಾಲಯಗಳನ್ನ ಪ್ರಾರಂಭಿಸಿದ್ರು. ಕನ್ನಡ ಪತ್ರಿಕೆಗಳು, ಕನ್ನಡ ಮ್ಯಾಗಝಿನ್ಸ್ ಇವೆಲ್ಲವನ್ನ ತರಿಸ್ತಾ ಇದ್ರು. ಹಾಗೇನೆ ತಮಿಳು ಸಂಘಗಳು ಕೂಡ ಅಲ್ಲಿ ವಾಚನಾಲಯಗಳ ಇದ್ದು, ಹಾಗೇನೆ ಅವರು ಕೂಡ ಕನ್ನಡ ಮತ್ತೆ ತಮಿಳು ಪತ್ರಿಕೆಗಳನ್ನ ತರಿಸ್ತಾ ಇದ್ರು. ಲೇಖಕರು ಈ ಪತ್ರಿಕೆಗಳಿಂದ ಹಾಗೇನೆ ಈ ವಾಚನಾಲಯಗಳಿಗೆ ಹೋಗಿ ಸದುಪಯೋಗವನ್ನ ಪಡ್ಕೊಳ್ಳೋಣ, ಪ್ರಯೋಜನವನ್ನ ಪಡ್ಕೊಳ್ಳೋಣ, ಅವುಗಳ ಪ್ರಯೋಜನವನ್ನ ಅಂತ ಹೇಳಿ ಹೋಗ್ತಾ ಇದ್ರು. ಹೀಗೆ ಒಮ್ಮೆ ಶೇಷಾದ್ರಿಪುರಂ ಕಡೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯ ಕಾಣಿಸುತ್ತೆ, ಅಂದ್ರೆ ಪಬ್ಲಿಕ್ ಲೈಬ್ರರಿ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಲೈಬ್ರರಿ ಒಳಗಡೆ ಹೋಗ್ತಾರೆ. ಅಲ್ಲಿ ಪುಸ್ತಕಗಳನ್ನ ಕಂಡು ತುಂಬಾ ಸಂತೋಷ ಆಗ್ಬಿಡುತ್ತೆ ಡಾಕ್ಟರ್ ಸಿದ್ದಲಿಂಗಯ್ಯ ಸರ್ಗೆ. ಹಾಗೆ ಅವ್ರೇನ್ ಮಾಡಿದ್ರು, ಹೋದ ತಕ್ಷಣನೇ ಆ ಗ್ರಂಥಾಲಯದೊಳಗಡೆ ಹೋಗ್ತಾರೆ. ಹೋಗಿ ಬಸವರಾಜ ಕಟ್ಟಿಮನಿಯವರ ಇಲ್ಲಿ ಸ್ವಾತಂತ್ರ್ಯದೆಡೆಗೆ ಅನ್ನುವಂತಹ ಕಾದಂಬರಿಯನ್ನ ತೆಗೆದುಕೊಂಡು ಓದ್ತಾರೆ. ಆನಂತರ ಕಾದಂಬರಿ, ಕವಿತೆ ಓದಿ ಈ ಗ್ರಂಥಾಲಯದಲ್ಲಿ ಎಲ್ಲ ಒಂದ್ ಕಡೆ ಅವ್ರಿಗೆ ಕಾದಂಬರಿಗಳನ್ನ, ಕಥೆಗಳನ್ನ, ಕವಿತೆಗಳನ್ನ ಓದೋದಕ್ಕೆ ಈ ಒಂದು ಗ್ರಂಥಾಲಯ ತುಂಬಾ ನೆರವಾಗಿತ್ತು ಅಂತಕ್ಕಂಥದ್ದು, ತುಂಬಾ ಸಹಾಯಕವಾಗಿತ್ತು. ಹಾಗೇನೆ ಅದೇ ಸಮಯದಲ್ಲಿ ಆ ಹಾಸ್ಟೆಲ್ನಲ್ಲಿ ಲೇಖಕರ ಇದ್ದಂತಹ ಕೊಠಡಿಯಲ್ಲಿ ಒಬ್ಬ ಬಸವಣ್ಣ ಅನ್ನುವಂತಹ ವಿದ್ಯಾರ್ಥಿ ಇದ್ದ. ಆ ವಿದ್ಯಾರ್ಥಿ ಅವ್ರಿಗೆ ಎಲ್ಲ ಒಂದ್ ಕಡೆ ಅವತಾರ ಪುರುಷ ಅಂಬೇಡ್ಕರ್ ಅನ್ನುವಂತಹ ಒಂದು ಚಿಕ್ಕ ಪುಸ್ತಕವನ್ನ ಲೇಖಕರು ಕೊಡ್ತಾರೆ. ಅದನ್ನು ಕೂಡ ಲೇಖಕರು ಓದ್ತಾರೆ. ಓದಿ ಕಾದಂಬರಿ ಮತ್ತೆ ಈ ಕಥನಗಳು, ಕವಿತೆಗಳನ್ನ ಓದ್ತಾ 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 ಅವ್ರಿಗೆ ಇನ್ನೂ ಉತ್ಸಾಹ, ಅಂಬೇಡ್ಕರ್ರ ವಿಚಾರಧಾರೆಗಳನ್ನ ಓದ್ತಾ ಓದ್ತಾ ಅವ್ರಿಗೆ ಇನ್ನೂ ಉತ್ಸಾಹ ಇಮ್ಮಡಿ ಆಗುತ್ತೆ. ಕಬ್ಬನ್ ಪಾರ್ಕ್ ನಲ್ಲಿ ಕೇಂದ್ರ ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿ ಸಿಗ್ತಕ್ಕಂತಹ ಪುಸ್ತಕಗಳನ್ನು ಕೂಡ ಓದತೊಡಗ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಹೆಚ್ಚಾಗಿ ಕವಿತೆಗಳನ್ನ ಬರಿತಾ ಹೋಗ್ತಾರೆ.
ಆ ಕವಿತೆ ಹೇಗಿತ್ತಪ್ಪ ಅಂದ್ರೆ ಉದಾಹರಣೆಗೆ, ವಿದ್ಯಾರ್ಥಿ ನಿಲಯದಲ್ಲಿ ಊಟ ಸರಿಯಾಗಿಲ್ಲ. ಈ ಒಂದು ವಿಚಾರದಲ್ಲಿ ಅವರು ಒಂದು ಊಟದ ವಿದ್ಯಾರ್ಥಿ ಹಾಸ್ಟೆಲ್ ಅಲ್ಲಿ ಊಟ ಸರಿಯಾಗಿರ್ಲ ಅದ್ರ ಬಗ್ಗೆನೆ ಒಂದು ಕವಿತೆಯನ್ನ ಬರಿತಾ ಹೋಗ್ತಾರೆ. ಆ ಕವಿತೆಯ ಸಾಲುಗಳು ಈ ರೀತಿ ಇವೆ. ಕೊಡುವರು ನಮಗೆ ಜೋಳ, ಕಡಿಮೆ ಹಾಕುವರು ಕಾಳ. ಕೊಡುವರು ನಮಗೆ ಜೋಳ, ಕಡಿಮೆ ಹಾಕುವರು ಕಾಳ. ಆಗುತ್ತದೆ ಅನೇಕರಿಗೆ ರಕ್ತಭೇದಿ, ಆದರೂ ಕೊಡಲೊಲ್ಲರು ರಾಗಿ ಗೋಧಿ ಅನ್ನುವಂತಹ ಈ ತರದ ಕವಿತೆಗಳನ್ನ ಆ ಹಾಸ್ಟೆಲ್ ಆಹಾರದ ಅಥವಾ ಊಟದ ವ್ಯವಸ್ಥೆಯನ್ನು ಕುರಿತು ಬರಿತಾ ಹೋದ್ರು. ಹಾಗೇನೆ ಹೀಗೆ ಪ್ರಾರಂಭವಾಗಿ ಅಲ್ಲಿರ್ತಕ್ಕಂತಹ ಅನೇಕ ಗೆಳೆಯರು ಇವರ ಕವಿತೆಗಳನ್ನ ಮೆಚ್ಕೊಳ್ತಾರೆ. ಮೆಚ್ಕೊಂಡು ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆಯ ರೀತಿಯಲ್ಲಿ ಈ ಕವಿತೆ ಅನ್ನ ಹಾಡ್ತಾ ಲೇಖಕರಿಗೆ ಒಂದ್ ರೀತಿಯ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಹಾಡಾಗಿ ಇದನ್ನ ಬರಿತಾ ಹೋಗ್ತಾರೆ ಈ ಕವಿತೆಯನ್ನ ಅಂತಕ್ಕಂಥದ್ದು. ಅದಾದ್ಮೇಲೆ ಡಾಕ್ಟರ್ ಎನ್.ಸಿ. ಈ ಬಿಳಿಗಿರಿ ರಂಗಯ್ಯ ಇವರು ಒಂದ್ ಕಡೆ ದೊಡ್ಡ ವಕೀಲರು, ಹಾಗೆ ವಿದ್ವಾಂಸರು ಕೂಡ. ಈ ಬಿಳಿಗಿರಿ ರಂಗಯ್ಯನವರು ಬರ್ತಾ ಇದಾರೆ ಅಂತಂದ್ರೆ ವಿದ್ಯಾರ್ಥಿಗಳೆಲ್ಲ ಏನಪ್ಪಾ ಅಂತಂದ್ರೆ ಎಲ್ಲ ಕಕ್ಕಾಸ್ ರೂಮ್ಗೆ ಹೋಗಿ ಸೇರ್ಕೊಂಡ್ಬಿಡೋದು ಅಥವಾ ಸ್ನಾನದ ಗೃಹಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತಾ ಇದ್ರು. ಯಾಕೆ ಇವ್ರು ಕಂಡ್ರೆ ಅಷ್ಟು ಭಯ ಅಂತಂದ್ರೆ ಆ ವಿದ್ಯಾರ್ಥಿಗಳನ್ನ ನೋಡಿದ ಕೂಡ್ಲೆ ಇವ್ರು ಏನ್ ಮಾಡ್ತಾ ಇರಪ್ಪ ಅಂದ್ರೆ ಈ ಬಿಳಿಗಿರಿ ರಂಗಯ್ಯನವರು ಅವ್ರನ್ನ ಇಂಗ್ಲಿಷ್ನ ಕೆಲವೊಂದು ಪದಗಳ ಸ್ಪೆಲ್ಲಿಂಗ್ ಅನ್ನ ಕೇಳ್ತಾ ಇದ್ರು. ಉದಾಹರಣೆಗೆ ಬೆಂಗಳೂರು ಸ್ಪೆಲ್ಲಿಂಗ್ ಹೇಳೋ ಅಂತಕ್ಕಂಥದ್ದು, ಅದನ್ನ ಪ್ರೊನೌನ್ಸ್ ಹೇಳೋ ಅಂತಕ್ಕಂಥದ್ದು, ಇದನ್ನ ಎಲ್ಲಿ ನಮ್ಮನ್ನ ಪ್ರಶ್ನೆಯನ್ನ ಕೇಳ್ಬಿಡ್ತಾರೋ ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಅವ್ರು ಬರ್ತಿದಂಗೆನೆ ಯಾರು ಇಲ್ಲಿ ಅವ್ರ ಮುಂದೆ ನಿಂತ್ಕೊಳ್ತಾ ಇರಲ್ಲ, ಎಲ್ರು ಕೂಡ ಕಕ್ಕಾಸ್ ರೂಮ್ ಅಥವಾ ಸ್ನಾನದ ಕೊಠಡಿಗಳಿಗೆ ಸೇರ್ಕೊಂಡ್ಬಿಡ್ತಾ ಇದ್ರು. ಆಗ ಎಲ್ರಿಗೂ ಗೊತ್ತಾಗ್ತಾ ಇತ್ತು, ಓಹೋ ಅಂತೂ ಇಂತೂ ಇವತ್ತು ಬಿಳಿಗಿರಿ ರಂಗಯ್ಯನವರು ಇಲ್ಲಿ ಬರ್ತಾ ಇದಾರೆ ಅಂತಕ್ಕಂಥದ್ದು. ಹೀಗೆ ಒಂದ್ ಕಡೆ ಅವರು ತುಂಬಾ ಒಂದ್ ಕಡೆ ಶಿಸ್ತಿನ ಸಿಪಾಯಿ ಅಂತ ಇದ್ರು. ನನ್ನಂತಹ ಚಿಕ್ಕ ಹುಡುಗರು ಇಷ್ಟು ಧೈರ್ಯ ಮಾಡಿ ಒಂದ್ ಕಡೆ ಲೇಖಕರು ಏನ್ ಮಾಡಿದ್ರು, ಅವರ ಒಂದು ಪ್ರಶ್ನೆಗೆ ಯಾವತ್ತೂ ಕೂಡ ಇವ್ರು ಸಿಗಾಕೊಳ್ಳಿಲ್ಲ. ಆದ್ರೆ ಒಂದ್ಸಾರಿ ಅವ್ರ ಮನೆ ಹತ್ರ ಹೋಗ್ತಾರೆ, ಲೇಖಕರು ಬರೆದಿರ್ತಕ್ಕಂತಹ ಕವಿತೆಯನ್ನ ತೆಗೆದುಕೊಂಡು ಆ ಬಿಳಿಗಿರಿ ರಂಗಯ್ಯನವರ ಮನೆ ಹತ್ರ ಹೋಗ್ತಾರೆ. ಅವ್ರ ಮನೆ ಹತ್ರ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅನೇಕ ಜನರು ಕೂಡ ಕುತ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಒಬ್ಬ ವ್ಯಕ್ತಿ ಅವರ ಕೈ ಮತ್ತೆ ಕಾಲಿನ ಉಗುರುಗಳನ್ನ ಕತ್ತರಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಅವ್ರ ಮಕ್ಕಳು ಕೂಡ ಅಲ್ಲಿ ನಿಂತಿರ್ತಕ್ಕಂಥದ್ದು. ಸರಿ, ಅವರು ಹೋಗಿ ಲೇಖಕರು ಬಿಳಿಗಿರಿ ರಂಗಯ್ಯನವ್ರನ್ನ ಮಾತಾಡಿಸ್ತಾರೆ. ನೋಡಿ, ನಾನು ಒಂದು ಕವಿತೆಯನ್ನ ಬರೆದಿದ್ದೇನೆ ಅಂತ ಅವ್ರ ಮುಂದೆ ಓದ್ತಕ್ಕಂಥದ್ದು. ಆಗ ಓದ್ತಕ್ಕಂತಹ ಸಂದರ್ಭದಲ್ಲಿ ಆ ಬಿಳಿಗಿರಿ ರಂಗಯ್ಯನವರು ಅವ್ರ ಮಕ್ಕಳನ್ನ ಕರೆಸಿ ಹೇಳ್ತಾರೆ, ನೋಡ್ರೋ ಇವನ್ ನೋಡಿದ್ರೆ ಇವನು ಬಡವ್ರ ಮಗ, ಎಷ್ಟು ಚೆನ್ನಾಗಿ ಕವಿತೆಯನ್ನ ಬರಿತಾನೆ, ನೀವು ಇದ್ದೀರಾ ದಂಡದ ಕೂಳ್ ತಿನ್ಕೊಂಡು ಅಂತ ಅವ್ರ ಮಕ್ಕಳಿಗೆ ಬೈದು ಇನ್ನೊಂದ್ ಕಡೆ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪಕ್ಕದಲ್ಲೇ ಒಂದು ರೂಲರ್ ಇಟ್ಕೊಂಡಿರ್ತಾರೆ, ಆ ರೂಲರ್ ಅಲ್ಲಿ ಹೊಡೆದು ಕಳಿಸ್ತಕ್ಕಂಥದ್ದು. ಹಾಗಾಗಿ ಇದೇ ರೀತಿ ಕವಿತೆಯನ್ನ ಬರಿತಾ ಇರು, ನೀನು ಮುಂದುವರಿ ಅಂತ ಹೇಳಿ ಒಂದ್ ಕಡೆ ನೀನು ಒಂದು ಕವಿತೆಯನ್ನ ಓದ ಪ್ರತಿ ದಿವಸ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಅವ್ರು ಏನ್ ಮಾಡ್ತಾರೆ, ಪ್ರತಿದಿನ ನೀನ್ ನನ್ ಬಂದ್ ಕಾಣ್ಬೇಕು, ಪ್ರತಿದಿನವೂ ಕೂಡ ಒಂದೊಂದು ಕವಿತೆಯನ್ನ ನನ್ನ ಮುಂದೆ ಓದ್ಬೇಕು, ನಾನ್ ನಿನಗೆ ಸಂಭಾವನೆಯಾಗಿ ನಿನಗೆ ₹1 ಕೊಡ್ತೀನಿ ಅಂತ ಇಲ್ಲಿ ಬಿಳಿಗಿರಿ ರಂಗಯ್ಯನವರು ಲೇಖಕರಿಗೆ ಕವಿತೆಯನ್ನ ಬರೆಯೋದಕ್ಕೆ ಒಂದ್ ರೀತಿ ಸ್ಫೂರ್ತಿಯನ್ನ ಅಥವಾ ಎಲ್ಲ ಒಂದ್ ಕಡೆ ಪ್ರೋತ್ಸಾಹವನ್ನ ನೀಡ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದೇ ರೀತಿ ಪ್ರತಿ ದಿವಸ ಆಗೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಅವರು ಕವಿತೆಗಳನ್ನ ಬರೆದು ಹಾಗೇನೆ ದುಡ್ಡಿಲ್ದೆ ಹೋದಾಗ ಅಥವಾ ಖರ್ಚಿಗೆ ತುರ್ತಾಗಿ ಬೇಕಾದಂತಹ ಹಣ ಬೇಕಾದಂತಹ ಸಂದರ್ಭದಲ್ಲಿ ಕವಿತೆಗಳನ್ನ ಬರೆದುಕೊಂಡು ಬಂದು ಅಲ್ಲಿ ಬಿಳಿಗಿರಿ ರಂಗಯ್ಯನವರ ಹತ್ರ ಹಣವನ್ನ ಪಡಿತಾ ಇದ್ರು ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನೊಂದು ವಿಚಾರ ನಾವು ನೋಡೋದಾದ್ರೆ ರೆಡ್ ಅಂಡ್ ವೈಟ್, ಇಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ರೆಡ್ ಅಂಡ್ ವೈಟ್ ರೆಡಿ ಟು ಫೈಟ್ ಅನ್ನುವಂತಹ ಒಂದು ಸ್ಲೋಗನ್ ಅಥವಾ ಒಂದು ಘೋಷ ವಾಕ್ಯ ಅಂತ ನಾವು ಕರಿತೀವಿ. ಒಂದ್ಸಾರಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ದಲಿತರ ಮೇಳ ನಡೀತಾ ಇತ್ತು. ಸುಮಾರು 10,000ಕ್ಕೂ ಹೆಚ್ಚು ಜನ ದಲಿತರು ಅಲ್ಲಿ ಲಾಲ್ಬಾಗ್ನಿಂದ ಪುರಭವನಕ್ಕೆ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಎಲ್ರು ಆ ಒಂದು ಸಮ್ಮೇಳನದಲ್ಲಿ ಅಥವಾ ಆ ಮೇಳದಲ್ಲಿ ಭಾಗವಹಿಸಿದ್ರು. ಅಲ್ಲಿ ಮುಖಂಡರಾಗಿರ್ತಕ್ಕಂತಹ
ಬಿ ಇಲ್ಲಿ ಬಸವಲಿಂಗಪ್ಪನವರು, ಎನ್ ರಾಚಯ್ಯನವರು ಹೀಗೆ ಚುರುಕಾಗಿ ಓಡಾಡ್ತಾ ಇದ್ರು. ಹಾಗೇನೆ ಅಲ್ಲಿ ಮೆರವಣಿಗೆಯಲ್ಲಿ ಜನ ಕೆಂಪು ಮತ್ತು ಬಿಳಿ ಬಣ್ಣದ ಬಾವುಟಗಳನ್ನ ಹಿಡಿದು ಆ ಮೆರವಣಿಗೆಯಲ್ಲಿ ಸಾಕ್ತಾ ಅವರು ಈ ರೀತಿ ಘೋಷವಾಕ್ಯವನ್ನ ಕೂಗ್ತಾ ಇದ್ರು, ಸ್ಲೋಗನ್ಸ್ ಅನ್ನ ಕೂಗ್ತಾ ಇದ್ರು. ಇಲ್ಲಿ ಎಲ್ಲ ಒಂದ್ ಕಡೆ ರೆಡ್ ಅಂಡ್ ವೈಟ್ ರೆಡಿ ಟು ಫೈಟ್ ಅನ್ನುವಂತಹ ಒಂದು ಸ್ಲೋಗನ್ ಅನ್ನ ಕೂಗ್ತಾ ಹೋಗ್ತಾ ಇದ್ರು. ಹೀಗೆ ಸರ್ಕಾರದ ವಿರೋಧವಾದಂತಹ ಮೆರವಣಿಗೆಯಲ್ಲಿ ನಾವು ಭಾಗವಹಿಸಿದ್ದು ಅಂತ ಹೇಳಿ ಒಂದ್ ಕಡೆ ಇವತ್ತು ನಮಗೆ ಯಾರಿಗೂ ಕೂಡ ಊಟವನ್ನ ಕೊಡಬಾರ್ದು ಅಂತ ಹೇಳಿ ಆ ಹಾಸ್ಟೆಲಿನ ಇಲ್ಲಿ ಮೇಲ್ವಿಚಾರಕರು ತಯಾರಾಗಿದ್ರು. ಆದ್ರೆ ಅವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸರ್ಕಾರದ ವಿರೋಧದ ಮೆರವಣಿಗೆಗೆ ನೀವು ಯಾಕೆ ಹೋಗಿದ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಆನಂತರದಲ್ಲಿ ಅವರು ಸುಮಾರು 300 ಜನನು ಕೂಡ ಒಂದಾದ ಮೇಲೆ ಅವರು ಯಾವುದೇ ರೀತಿಯಾದಂತಹ ಊಟ ಕಟ್ ಮಾಡುವಂತಹ ವ್ಯವಸ್ಥೆಗೆ ಕೈ ಹಾಕಲಿಲ್ಲ ಅಂತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ನಾವಿಲ್ಲಿ ಗಮನಿಸೋದಾದ್ರೆ ಮೈಸೂರಿನ DC ಹಾಸ್ಟೆಲ್ಗೆ ಲೇಖಕರನ್ನ ಕರೆಸಿರ್ತಕ್ಕಂತಹ ಒಂದು ಸಂದರ್ಭ ನೋಡಿ. ಲೇಖಕರು ಮೈಸೂರಿನ DC ಹಾಸ್ಟೆಲ್ಗೆ ಹೋಗಿ ಅಂಬೇಡ್ಕರ್ ಬಗೆಗೆ ಭಾಷಣ ಮಾಡಿದ ಸಂದರ್ಭ ಅಂತ ನಿಮ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ನೋಡಿ, ಈ DC ಹಾಸ್ಟೆಲ್ಗೆ ಕೆಲವು ವಿಚಾರಗಳನ್ನ ಓದ್ಕೊಂಡು ತಿಳ್ಕೊಂಡಿರ್ತಕ್ಕಂತಹ ದಲಿತ ಕವಿ ಸಿದ್ಧಲಿಂಗಯ್ಯನವರು ನನಗೆ ಅಂಬೇಡ್ಕರ್ ಭಾಷಣವನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಕುರಿತು ಮಾಡುವಷ್ಟು ಒಂದು ವಿಶ್ವಾಸವನ್ನ ಇಲ್ಲಿ ಬಂದಿತ್ತಂದ್ರೆ ಹೆಚ್ಚು ಅಂಬೇಡ್ಕರ್ ಬಗ್ಗೆ, ಅವರ ವಿಚಾರಗಳ ಬಗ್ಗೆ, ಚಿಂತನೆಗಳ ಬಗ್ಗೆ ಓದ್ಕೊಂಡಿದ್ರು. ವಿದ್ಯಾರ್ಥಿಗಳನ್ನು ಸಂಘಟಿಸಿ ತಮ್ಮ ಹಾಸ್ಟೆಲ್ನಲ್ಲಿ ಭಾಷಣವನ್ನ ಮಾಡಿದ್ದು ಬೇರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳಿಗೂ ತಿಳಿದು ಅವರು ಕೂಡ ಲೇಖಕರನ್ನ ಆಹ್ವಾನಿಸಿದ್ದು. ಹೀಗೆ ಬೆಂಗಳೂರಿನಲ್ಲಿ ದಲಿತ ವಿದ್ಯಾರ್ಥಿಗಳ ಹೈಸ್ಕೂಲ್ ಹಾಸ್ಟೆಲ್ಗಳಲ್ಲಿ ನನ್ನ ಹೆಸರು ಅಂದ್ರೆ ಲೇಖಕರು ಅವಾಗಲೇ ಇಲ್ಲಿ ಚಿರಪರಿಚಿತರಾಗಿದ್ರು, ಎಲ್ರಿಗೂ ಸ್ವಲ್ಪ ಪರಿಚಯವಾಗ್ತಾ ಇದ್ರು. ಹಾಗಾಗಿ ಒಂದ್ಸಾರಿ ಒಮ್ಮೆ ಮೈಸೂರಿನ ನಜರ್ಬಾದ್ ನಲ್ಲಿರ್ತಕ್ಕಂತಹ DC ಹಾಸ್ಟೆಲ್ನಿಂದ ಲೇಖಕರಿಗೆ ಒಂದು ಪತ್ರ ಬರುತ್ತೆ. ಅಂದ್ರೆ ಅವರಿದ್ದಂತಹ ಹಾಸ್ಟೆಲ್ಗೆ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ತಮ್ಮ ಹಾಸ್ಟೆಲ್ಗೆ ಬಂದು ಅಂಬೇಡ್ಕರ್ ವಿಚಾರವನ್ನ ಕುರಿತು ಗೆಳೆಯರಿಗೆ ಮಾತನಾಡಬೇಕು ಅನ್ನುವಂತಹ ಒಂದು ಕೋರಿಕೆ ಆ ಪತ್ರದಲ್ಲಿತ್ತು. ಆಗ ಲೇಖಕರಿಗೆ ಮತ್ತೆ ಆ ಲೇಖಕರಿಗಿಂತನೂ ಕೂಡ ಅವರ ಸ್ನೇಹಿತರಿಗೆ ತುಂಬಾ ಸಂತೋಷ ಆಗೋಯ್ತು. ವಾವ್ ಅಂತ. ಒಂದ್ ಕಡೆ ಅಂತೂ ಇಂತೂ ಮೈಸೂರಿಗೆ ಲೇಖಕರು ಅದೇ ಮೊದಲು ಹೋಗ್ತಾ ಇದ್ರು. ಆಗ ಈ ಸ್ನೇಹಿತರೆಲ್ಲರೂ ಹಣವನ್ನ ಒದಗಿಸಿ ಲೇಖಕರಿಗೆ ಮೈಸೂರಿಗೆ ಹೋಗುವುದಕ್ಕೆ ಹಣವನ್ನ ಸಂಗ್ರಹ ಮಾಡ್ಕೊಡ್ತಾರೆ. ಹಾಗೇನೆ ಮೈಸೂರಿಗೆ ರೈಲಿನಲ್ಲಿ ಹೋಗ್ತಾರೆ. ಹೋದಾಗ ಅಲ್ಲಿ ಲೇಖಕರು ಕೂಡ ಹೈಸ್ಕೂಲ್ ಹೋಗ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸುಮಾರು ಒಂದು 4-5 ಜನ ವಿದ್ಯಾರ್ಥಿಗಳು ಬಂದು ಅವ್ರನ್ನ ಹಾಸ್ಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಒಂದ್ ರೀತಿಯಲ್ಲಿ ಎಲ್ಲರಿಗೂ ಪ್ರೀತಿಯಾಗಿ ಮೆಚ್ಚುಗೆಯ ಭಾಷಣಗಳನ್ನ ಅಂಬೇಡ್ಕರ್ ಬಗ್ಗೆ ಅದ್ಭುತವಾಗಿ ಮಾತನಾಡ್ತಾರೆ. ಆ ಭಾಷಣವನ್ನ ಕೇಳಿಸ್ಕೊಂಡಂತಹ ವಿದ್ಯಾರ್ಥಿಗಳು, ಆ ಹಾಸ್ಟೆಲ್ನ ಮೇಲ್ವಿಚಾರಕರಿಗೆಲ್ರಿಗೂ ಮೆಚ್ಚುಗೆ ಆಗ್ಬಿಡುತ್ತೆ. ಮೆಚ್ಚುಗೆ ಆದಂತ ಸಂದರ್ಭದಲ್ಲಿ ಅವರು ಚಾಮುಂಡಿ ಬೆಟ್ಟವನ್ನ ತೋರಿಸಿ ಅಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನ ಪಡ್ಕೊಂಡು ಆನಂತರ ಎಲ್ಲ ವಿದ್ಯಾರ್ಥಿಗಳು ಹಣವನ್ನ ಸಂಗ್ರಹಿಸಿ ಅವ್ರನ್ನ ಬೆಂಗಳೂರು ಕಳಿಸ್ತಕ್ಕಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ಲೇಖಕರು ಅಂಬೇಡ್ಕರ್ ಬಗ್ಗೆ ಹೇಳಿದ ದಂತಕಥೆಗಳು ಅಥವಾ ಸಿದ್ಧಲಿಂಗಯ್ಯನವರು ಅಂಬೇಡ್ಕರ್ ಬಗೆಗೆ ಹೇಳಿದ ದಂತಕಥೆಗಳು ಅಂತ ನಿಮ್ಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳಬಹುದು. ಹಾಗಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂಬೇಡ್ಕರ್ ಬಗ್ಗೆ ಇಲ್ಲಿ ಲೇಖಕರು ಭಾಷಣದಲ್ಲಿ ಕೆಲವೊಂದು ಸಂಗತಿಗಳನ್ನ 3 ಸಂಗತಿಗಳನ್ನ ಇಲ್ಲಿ ಹೇಳ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ಅಂತೂ ಇಂತೂ ಒಂದ್ ಕಡೆ ಅಂಬೇಡ್ಕರ್ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಅಂಬೇಡ್ಕರ್ ಬಾಲಕನಾಗಿದ್ದಾಗ ಓದಿಕೊಳ್ಳಲು ಮನೆಯಲ್ಲಿ ಜಾಗ ಇರ್ಲಿಲ್ಲ. ಅವರು ಮರದ ಮೇಲೆ ಕುಳಿತು ಓದ್ತಾ ಇದ್ರು. ಆದ್ರೆ ಮರದ ಮೇಲೆ ಕುಳಿತು ಓದ್ತಾ ಇದ್ರು. ಆದ್ರೆ ಹತ್ತೋದಕ್ಕೆ ಮಾತ್ರ ಅಂಬೇಡ್ಕರರಿಗೆ ಗೊತ್ತಿತ್ತು. ಆದ್ರೆ ಅಂಬೇಡ್ಕರರಿಗೆ ಮರ ಇಳಿಯೋದು ಗೊತ್ತಿರ್ತಿರ್ಲಿಲ್ಲ. ಆಗ ಎಲ್ಲೋ ಒಂದ್ ಕಡೆ ಮರವನ್ನ ಇಳಿಬೇಕಾದ್ರೆ ಇವರು ಆ ಮೇಲಿಂದ ಬೀಳ್ತಾ ಇದ್ರು. ಆ ಬೀಳ್ತಕ್ಕಂತಹ ಮರದ ಕೆಳಗಡೆ ಒಂದು ಬೂದಿ ಗುಡ್ಡೆ ಇತ್ತು. ಆ ಬೂದಿ ಗುಡ್ಡೆ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಕೆಲವರು ಹುಡುಗರೆಲ್ಲ ಇವ್ರನ್ನ ಬೂದಿ ಸಾಹೇಬ ಅಂತ ರೇಗಿಸ್ತಾ ಇದ್ರು.
ಅದೇ ರೀತಿ ಆ ಹುಡುಗರಿಗೆ ಎಲ್ಲೋ ಒಂದ್ ಕಡೆ ಅಂಬೇಡ್ಕರರು ಆ ಸಂದರ್ಭದಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರಂತೆ. ನಾನು ಸಾಹೇಬನಾಗೆ ಇಲ್ಲಿ ಹಾಗೆ ಹಾಕ್ತೀನಿ ಅಂತ ಹೇಳಿ ಒಂದು ಆ ಪ್ರತಿಜ್ಞೆಯನ್ನ ಮಾಡ್ತಾರೆ. ಅದೇ ರೀತಿ ಕೊನೆಗೆ ಬಾಬಾ ಸಾಹೇಬರೇ ಆದರು. ಇದು ಒಂದು ಕಥೆ. ಆದ್ರೆ ಇನ್ನೊಂದು ಕಥೆಯನ್ನು ನಾವಿಲ್ಲಿ ಗಮನಿಸೋದಾದ್ರೆ, ಅಂಬೇಡ್ಕರರು ಅತಿ ದೊಡ್ಡದಾದಂತಹ ಒಂದು ಖಾಸಗಿ ಗ್ರಂಥಾಲಯವನ್ನ ಇಲ್ಲಿ ಇಲ್ಲ ಒಂದ್ ಕಡೆ ಗ್ರಂಥಾಲಯಕ್ಕೆ ಒಂದು ದಿನ ಒಬ್ಬ ಪಂಡಿತ ಬಂದಂತೆ. ಯಾಕೆಂದ್ರೆ ಅಂಬೇಡ್ಕರರು ಅನೇಕ ಪುಸ್ತಕಗಳನ್ನ ಓದಿ ಅವ್ರದೇ ಆದಂತಹ ಒಂದು ಪ್ರೈವೇಟ್ ಲೈಬ್ರರಿಯನ್ನ ಮಾಡ್ಕೊಂಡಿದ್ರು, ಗ್ರಂಥಾಲಯ ಇತ್ತು. ಅಲ್ಲಿಗೆ ಒಬ್ಬ ಪಂಡಿತ ಬಂದ. ಪಂಡಿತ ಬಂದವನು ಅಂಬೇಡ್ಕರರ ಪುಸ್ತಕಗಳನ್ನ ಅಂಬೇಡ್ಕರರು ಪುಸ್ತಕಗಳನ್ನ ಪ್ರದರ್ಶನಕ್ಕಾಗಿ ಇಟ್ಟಿದ್ದಾರೆ ಹೊರತು ಅವನ್ನ ವಿವರವಾಗಿ ಓದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅಂಬೇಡ್ಕರರು ಇಲ್ಲಿ ಪುಸ್ತಕಗಳನ್ನ ಬರೀ ಶೋಗಿಟ್ಟಿದ್ದಾರೆ, ಪ್ರದರ್ಶನಕ್ಕಾಗಿಟ್ಟಿದ್ದಾರೆ, ಇದನ್ನೇನು ಓದಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ರಿಗೆ ಕೋಪ ಬಂದ್ಬಿಡ್ತು. ಏನು ಇದನ್ನ ಓದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿ. ಆಗ ಅಂಬೇಡ್ಕರ್ರು ಒಂದೇ ಮಾತು ಪಂಡಿತರಿಗೆ ಹೇಳ್ತಾರೆ, ನೋಡಿ, ಗ್ರಂಥಾಲಯದ ಯಾವುದೇ ಪುಸ್ತಕಗಳನ್ನ ತೆಗೆದು ಯಾವುದೇ ಪುಟದಲ್ಲಿ ಯಾವ ವಿಷಯವಿದೆ ಎಂದು ಕೇಳಿ, ಅದರ ಉತ್ತರವನ್ನ ಹೇಳುತ್ತೇನೆ ಎಂದು ಒಂದು ಸವಾಲನ್ನ ಹಾಕ್ತಾರೆ. ಅದೇ ರೀತಿ ಪಂಡಿತನ ಏನ್ ಮಾಡ್ತಾನೆ, ಯಾವ ಪುಸ್ತಕವನ್ನ ತೆಗೆದುಕೊಂಡು ಕೆಲವೊಂದು ಪುಸ್ತಕಗಳನ್ನ ಅಲ್ಲಿ ಕೇಳ್ತಾನೆ. ಆಗ ಎಲ್ಲೋ ಒಂದ್ ಕಡೆ ಯಾವ ಪುಟದಲ್ಲಿ ಯಾವ ವಿಷಯವಿದೆ ಎಂದು ಅಂಬೇಡ್ಕರರು ಹೇಳ್ತಾರೆ. ಆ ಹೇಳ್ದಂತಹ ಸಂದರ್ಭದಲ್ಲಿ ಆ ಪಂಡಿತ ಏನ್ ಮಾಡ್ತಾನಪ್ಪ ಅಂದ್ರೆ, ಅವರು ಅಂಬೇಡ್ಕರರ ಉತ್ತರವನ್ನ ನೀಡ್ತಿದ್ದಂಗೆನೆ ಅವನು ಕಂಗಾಲಾಗೋಗ್ತಾನೆ. ಆಗ ಅಂಬೇಡ್ಕರರ ಕಾಲನ್ನ ಹಿಡಿದು ಕ್ಷಮೆ ಕೇಳ್ತಾನೆ. ತಪ್ಪಾಯ್ತು, ನನ್ನನ್ನ ಕ್ಷಮಿಸಿ, ನಿಮ್ಮ ಬಗ್ಗೆ ನಾನು ಹಗುರವಾಗಿ ಮಾತಾಡ್ಬಿಟ್ಟೆ ಅಂತ ಹೇಳಿ. ಆನಂತರ ತನ್ನ ಭಾಷಣದಲ್ಲಿ ಇಂತಹ ವಿಚಾರಗಳೇ ಇರುತ್ತಿದ್ದವೆಂದು ಲೇಖಕರಿಗೆ ತುಂಬಾ ಬಹಳ ಎಲ್ಲೋ ಒಂದ್ ಕಡೆ ಬೇಡಿಕೆ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ, ಶಾಂತವೇರಿ ಗೋಪಾಲಗೌಡರು ಇವರೊಮ್ಮೆ ಪುರಭವನದಲ್ಲಿ ಅಂಬೇಡ್ಕರ್ ದಿನಾಚರಣೆ ಹಾಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆಗಿನ ಕಾಲಘಟ್ಟದಲ್ಲಿ ವೀರೇಂದ್ರ ಪಾಟೀಲರು ಅಲ್ಲಿ ಇದ್ರು. ಹಾಗೇನೆ ಹೈಕೋರ್ಟ್ ನ ನ್ಯಾಯಾಧೀಶರಾಗಿರ್ತಕ್ಕಂತಹ ಭೀಮಯ್ಯ, ಹಾಗೆ IAS ಆಗಿರ್ತಕ್ಕಂತಹ ಭರಣಯ್ಯ, ಹೀಗೆ ಮಂತ್ರಿಗಳಾಗಿರ್ತಕ್ಕಂತಹ ಬಿ ರಾಚಯ್ಯ, ಇವರೆಲ್ಲ ಅತಿಥಿಗಳು ಅಲ್ಲಿದ್ರು. ಆಗ ಎಲ್ಲೋ ಒಂದ್ ಕಡೆ ಶಾಂತವೇರಿ ಗೋಪಾಲಗೌಡರು ಅಂದಿನ ಮುಖ್ಯ ಭಾಷಣಕಾರರಾಗಿದ್ರು. ಗೋಪಾಲಗೌಡರು ಮಾತನಾಡುವ ರೀತಿ ಲೇಖಕರಿಗೆ ತುಂಬಾ ಹಿಡಿಸಿತ್ತು ಅಂತಕ್ಕಂಥದ್ದು. ಅದೇ ಒಂದು ಸಭೆಯಲ್ಲಿ ಇಲ್ಲ ಒಂದ್ ಕಡೆ ಅರಕೇರಿಯ ನನ್ನನ್ನ ಇಲ್ಲ ಒಂದ್ ಕಡೆ ಗುರುತಿಸಿ ಅಂದ್ರೆ, ಅಲ್ಲಿ ಲೇಖಕರನ್ನ ಅರಕೇರಿಯವರು ಗುರುತಿಸಿ ನೀನು ಕೂಡ ಮಾತನಾಡು ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ದು. ಇವರು ಲೇಖಕರು ಅಲ್ಲಿ ಮಾತನಾಡ್ತಿರ್ತಕ್ಕಂಥ ಅವರು ಎಲ್ಲರೂ ಸಭಿಕರು ಸಂತೋಷ ಪಡ್ತಾರೆ ಅವರ ಭಾಷಣವನ್ನ ಕೇಳಿ. ಆಗ ವೀರೇಂದ್ರ ಪಾಟೀಲ್ ಹಾಗೆ ಭೀಮಯ್ಯ, ರಾಚಯ್ಯ ಅವರ ಅವ್ರಿಗೆ ಹಾಕೋ ಇರ್ತಕ್ಕಂಥ ಹಾರವನ್ನ ತೆಗೆದು ಲೇಖಕರಿಗೆ ಹಾಕಿ ಎಲ್ಲ ಒಂದ್ ಕಡೆ ಅವ್ರಿಗೆ ಎಲ್ಲಿಲ್ಲದಂತಹ ಒಂದು ಸಂತೋಷ ಆಗುತ್ತೆ. ಅಷ್ಟರ ಮಟ್ಟಿಗೆ ನೀನು ಭಾಷಣವನ್ನ ಮಾಡಿದೆ ಅಂತಕ್ಕಂಥದ್ದು. ಹೀಗೆ ಅನೇಕ ವಿಚಾರಗಳು ಲೇಖಕರಿಗೆ ಆನಂತರ ಏನಪ್ಪಾ ಅಂದ್ರೆ, ಅವರ ಶಾಲೆಯಲ್ಲಿ ಕೆಲವೊಂದು ವಿಷಯಗಳನ್ನ ಕುರಿತು ಅವರು ಮಾತನಾಡ್ತಿರ್ತಕ್ಕಂಥದ್ದು, ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರು. ಬೇರೆ ಬೇರೆ ಶಾಲೆಗಳಲ್ಲಿಯೂ ಕೂಡ ಅವರು ಹೋಗಿ ಭಾಷಣವನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ND ಕುಲಕರ್ಣಿ ಅಂತಕ್ಕಂಥವ್ರು, ಈ ND ಕುಲಕರ್ಣಿಯವರು ಒಂದು ಕಡೆ ಎಷ್ಟು ಲೇಖಕರು ಓದುತ್ತಿದ್ದಂತಹ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯ ಹಲವು ಕಾರಣದಿಂದ ವಿಶಿಷ್ಟವಾದದ್ದು. ಆದ್ರೆ ಆ ಭವ್ಯ ಕಟ್ಟಡವನ್ನ ಕಟ್ಟಿದವರು ಇಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು. ಹಾಗೇನೆ ಆ ಶಾಲೆಗೆ ಒಮ್ಮೆ ಆಚಾರ್ಯ ಇಲ್ಲಿ ವಿನೋಬ ಭಾವೆ ಅವರು ಬಂದಿದ್ರು ಅಂತಕ್ಕಂಥದ್ದು. ಅದಕ್ಕೆ ಆ ಒಂದು ಹಾಲಿಗೆ, ಆ ಭಾಷಣದ ಒಂದು ಹಾಲಿಗೆ ಅವರೇನಪ್ಪಾ ಅಂತಂದ್ರೆ ವಿನೋಬಾವೆ ಹಾಲ್ ಅಂತಕ್ಕಂಥದ್ದು.
ಹೀಗೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಎನ್ ಡಿ ಕುಲಕರ್ಣಿ ಅವರು ಒಮ್ಮೆ ಇಲ್ಲಿ ಲೇಖಕರು ಇದ್ದಂತಹ ಹಾಸ್ಟೆಲ್ಗೆ ಬಂದಿರ್ತಾರೆ. ಆ ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಹಾಸ್ಟೆಲ್ ಎಷ್ಟು ಶುದ್ಧವಾಗಿತ್ತು, ಎಷ್ಟು ಕ್ಲೀನ್ ಆಗಿತ್ತು, ಎಷ್ಟು ಶುಚಿಯಾಗಿತ್ತು ಅದನ್ನ ನೋಡಿ ಎಲ್ಲೋ ಒಂದ್ ಕಡೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ನೀಟಾಗಿ ಗುಡಿಸಿ, ಎಷ್ಟು ನೀಟಾಗಿ ಒರೆಸಿಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ. ಆಗ ಲೇಖಕರಿಗೆ ತನ್ನ ತಾಯಿ ಮತ್ತೆ ಅವರ ತಾಯಿಯ ಜತೆಗಾರರಿಗೆ ಜೊತೆಗಾರರಿಗೆ ಅವ್ರನ್ನ ನೋಡಿ ಒಂದ್ ರೀತಿಯಲ್ಲಿ ಅವ್ರ ಬಗ್ಗೆ ಅಭಿಮಾನ ಉಕ್ಕುತ್ತೆ. ಯಾಕೆಂದ್ರೆ ಲೇಖಕರ ತಾಯಿ ಆ ಹಾಸ್ಟೆಲ್ನ ಎಲ್ಲ ಒಂದ್ ಕಡೆ ಸ್ವಚ್ಛತಾ ಕಾರ್ಯದ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅಂತಕ್ಕಂಥದ್ದು ನಾವು ಹಿಂದಿನ ತರಗತಿಲೇ ತಿಳ್ಕೊಂಡಿದೀವಿ. ಹೀಗೆ ಮುಂದುವರೆದಂತೆ ನಾವು ಇನ್ನೊಂದು ವಿಚಾರವನ್ನ ಗಮನಿಸಿದ್ದಾದ್ರೆ ಅಸ್ಪೃಶ್ಯತೆ ರುಚಿಯಾದ ತಿಂಡಿ. ಅಸ್ಪೃಶ್ಯತೆ ರುಚಿಯಾದ ತಿಂಡಿ ನೋಡೋಣ. ಇಲ್ಲಿ ಯಾರು ಅಸ್ಪೃಶ್ಯರು ಅಥವಾ ರುಚಿಯಾದ ತಿಂಡಿ ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಈ ಶಾಲೆಯಲ್ಲಿ ಲೇಖಕರು ಓದ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಲೇಖಕರಿಗಿಂತ ದೊಡ್ಡವನಂತೆ ಕಾಣ್ತಾ ಇರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ಲೇಖಕರ ಓದ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಎಲ್ಲಾ ವಿರಾಮದ ಸಂದರ್ಭದಲ್ಲಿಯೂ ಕೂಡ ಲೇಖಕರು ಒಂದ್ ಕಡೆ ಎಲ್ರು ಆಟವಾಡ್ತಾ ಇದ್ರೆ ಲೇಖಕರು ಒಂದ್ ಕಡೆ ಕುಳಿತುಕೊಂಡು ಓದ್ತಾ ಇದ್ರು. ಲೇಖಕರು ಈ ರೀತಿ ವಿಭಿನ್ನವಾಗಿರ್ತಕ್ಕಂತಹ ಒಂದು ವಿಚಾರವನ್ನ ಅವನಿಗೆ ಆ ವಿದ್ಯಾರ್ಥಿಗೆ ಇಷ್ಟ ಆಗಿ ಎಲ್ಲೋ ಒಂದ್ ಕಡೆ ಲೇಖಕರ ಈ ಒಂದು ಸ್ವಭಾವ ಇಷ್ಟ ಆಗಿ ಅವನ್ ಏನ್ ಮಾಡ್ತಾನೆ, ಲೇಖಕರನ್ನ ಗೆಳೆಯನನ್ನಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು. ಸರಿ, ಆ ಲೇಖಕರು ಆ ಗೆಳೆಯನ ಮನೆಗೆ ಅವನು ತನ್ನನ್ನ ಅವ್ರ ಲೇಖಕರನ್ನ ಏನ್ ಮಾಡ್ದ, ಅವ್ರ ಮನೆ ಕರ್ಕೊಂಡು ಹೋಗ್ತಾನೆ. ಅವ್ರ ಮನೆ ಒಂದ್ ರೀತಿಯಲ್ಲಿ ಸಂಪ್ರದಾಯಸ್ಥ ಕುಟುಂಬ. ಆ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಇರ್ತಕ್ಕಂಥ ನಾವು ಯಾವಾಗ್ಲೂ ಮನೆ ಕರ್ಕೊಂಡು ಹೋಗ್ತಾ ಇದ್ದ. ಅವ್ರ ಮನೆಯಲ್ಲಿ ಸಿಹಿಯಾದ ತಿಂಡಿಯನ್ನ ಮಾಡಿ ಅವರ ತಾಯಿ ಕೊಡ್ತಾ ಇದ್ರು. ಆದ್ಮೇಲೆ ಇಲ್ಲಿ ಲೇಖಕರು ತಿಂದಂತಹ ತಟ್ಟೆಯನ್ನ ಮನೆಯಿಂದ ಹೊರಗಡೆ ಇಡ್ತಾ ಇದ್ರು. ಆ ಇಟ್ಟಂತ ಸಂದರ್ಭದಲ್ಲಿ ಲೇಖಕರ ಮನಸ್ಸಿಗೆ ಒಂದ್ ರೀತಿ ಕಸಿವಿಸಿ ಆಗ್ತಾ ಇತ್ತು. ನೋಡು ಎಷ್ಟು ಅಸ್ಪೃಶ್ಯತೆ ಇಲ್ಲಿ ತಾಂಡವವಾಡ್ತಾ ಇದೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಅವ್ರೆಲ್ರೂ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಆದ್ರಲ್ಲಿ ಸಂಪ್ರದಾಯ ಅಥವಾ ಆಚರಣೆ ಅಲ್ಲಿ ಅಡ್ಡ ಬಂತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಒಂದ್ ರೀತಿಯಲ್ಲಿ ಸುಮಾರು ಬಹಳ ದಿನಗಳೇನಾದ್ರೂ ಹೋಗದೆ ಹೋದ್ರೆ ಪಾಪ ಅವರ ಮನೆಯವರು ತುಂಬಾ ಪರಿತಪಿಸ್ತಾ ಇದ್ರು, ಯಾಕೆ ಬರ್ಲಿಲ್ಲ, ಏನಾಯ್ತು ಅಂತ. ಒಟ್ನಲ್ಲಿ ಇವರ ಗೆಳೆತನ ಬಹಳ ವರ್ಷ ಮುಂದುವರಿಯಿತು. ಕೆಲವೊಂದು ಸಂಪ್ರದಾಯ ಆಚರಣೆಗಳು ಅವರ ಗೆಳೆತನಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಮಾಡ್ಲಿಲ್ಲ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಊರು ಕೇರಿ ಕೆಲವು ಭಾಗಗಳ ಬಗ್ಗೆ ನಾನು ನಿಮ್ಗೆ ತಿಳಿಸಿದ್ದೀನಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.